ಸೋಷಿಯಲ್ ಮೀಡಿಯಾದಲ್ಲೇ ಮೊದಲ ಬಾರಿಗೆ ಈ ರೆಸಿಪಿ ಮಾಡ್ತಾಯಿದ್ದೀವಿ. ಈ ವಿಡಿಯೋ ಮಾತ್ರ ನೋಡಿದ ಮೇಲೆ ಮಾಡದೆ ಸುಮ್ಮನೆ ಇರಬೇಡಿ. ಯಾಕಂದರೆ ಈ ಒಂದು ಹೊಸ ವಿಧಾನದಲ್ಲಿ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗಾಗಿ ಈ ಹೊಸ ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಸಾಮಾನ್ಯವಾಗಿ ಈ ರೆಸಿಪಿ ಮಾಡಲಿಕ್ಕೆ ಸ್ವಲ್ಪ ಹುಳಿ ಇರುವಂತಹ ಒಂದು ಮಾವಿನ ಹಣ್ಣು ಚೆನ್ನಾಗಿರುತ್ತೆ. ಅದು ಸಿಕ್ಕಿಲ್ಲ ಅಂದರೆ ಈ ರೀತಿ ರಸಪುರಿ ಹಣ್ಣನ್ನು ನೀವು ಹಾಕ್ಬೋದು. ನಾನಿಲ್ಲಿ ರಸಪುರಿ ಹಣ್ಣನ್ನು ತೊಗೊಂಡಿದ್ದೀನಿ. 4 ಹಣ್ಣನ್ನು ಈ ರೀತಿ ಬರೀ ಸಿಪ್ಪೆ ಸಪ್ರೇಟ್ ಮಾಡಿ ಈ ರೀತಿ ಮಾವಿನ ಹಣ್ಣು ಮಾತ್ರ ಈ ರೀತಿ ಬಿಡಿಸಿ ಸಿಪ್ಪೆ ಬಿಡಿಸಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಸಿಪ್ಪೆಯಲ್ಲಿರುವ ರಸವನ್ನು ನಂತರ ನಾವು ಇದನ್ನು ತಕ್ಕೊಳ್ಬೇಕಾಗುತ್ತೆ. ದಾರ ಜಾಸ್ತಿ ಇರುವಂತಹ ಮಾವಿನ ಹಣ್ಣಿನಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಸಿಪ್ಪೆ ಎಲ್ಲ ಬಿಡಿಸಿ ಸಪ್ರೇಟ್ ಮಾಡಿದ್ದೀನಿ. ಈಗ ಮಾಡುವ ಒಂದು ಕಡಾಯಿ ತೊಗೊಂಬಿಡಿ. ಯಾವ ಪಾತ್ರೆಯಲ್ಲಿ ಮಾಡ್ತೀರಾ ಅಗಲವಾದ ಪಾತ್ರೆ ತೊಗೊಬೇಕಾಗತ್ತೆ. ಸಿಪ್ಪೆಯಲ್ಲಿರುವ ರಸವನ್ನು ಹಾಕಿ ಇದನ್ನು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಒಲೆ ಮೇಲಿಟ್ಟು ಸುಮ್ಮನೆ ಕೈಯಲ್ಲಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿನೂ ಅದರ ತಿರುಳು ಹೋಗೋದು ಬೇಡ, ಇಷ್ಟಿಷ್ಟೇ ಆದರೆ ಸಾಕಾಗುತ್ತೆ. ಡೈರೆಕ್ಟಾಗಿ ಇವಾಗ ಇದಕ್ಕೆ ಕೆಲವೊಂದು ಪದಾರ್ಥಗಳನ್ನು ಹಾಕೋಬೇಕು. ನೋಡಿ, ಇವಾಗ ಇಷ್ಟಾದರೆ ಸಾಕಾಗುತ್ತೆ. ಮೊದಲೇ ಹೇಳಿದ ಹಾಗೆ ಇದು ಡಿಫ್ರೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು. ನಾವಿಲ್ಲಿ ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. 1 ಚಮಚ ಅಚ್ಚ ಖಾರದ ಪುಡಿಗೆ ನಾವು 4 ಮಾವಿನ ಹಣ್ಣು ತೊಗೊಂಡಿರೋದ್ರಿಂದ ಒಂದು 1/4 kg ಆಗುವಷ್ಟು ಬೆಲ್ಲ ಬೇಕಾಗುತ್ತೆ. ನಾನು ಜೋನೆ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಇದು ಇಲ್ಲ ಅಂದರೆ ನಾರ್ಮಲ್ ಬೆಲ್ಲವನ್ನೇ ಪುಡಿ ಮಾಡಿ ಹಾಕ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಈ ಸ್ವೀಟಿಗೆ ತುಪ್ಪದ ಅವಶ್ಯಕತೆ ಬರುವುದಿಲ್ಲ. ಈಗ ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ, ದೊಡ್ಡ ಉರಿಯಲ್ಲೇ ಮಿಕ್ಸ್ ಮಾಡ್ತಾನೆ. ಒಣ ಶುಂಠಿ ಪುಡಿಯನ್ನು ಹಾಕ್ತಾಯಿದ್ದೀನಿ. 1 ಚಮಚದಷ್ಟು ಒಣ ಶುಂಠಿ ಪುಡಿ, ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿನ ಹಾಕಿ ಈ ರೀತಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಾವಿನ ಹಣ್ಣಿನಲ್ಲಿರುವ ನೀರಿನ ಅಂಶ ಮತ್ತು ಬೆಲ್ಲದಲ್ಲಿರುವ ನೀರಿನ ಅಂಶ ಪ್ರತಿಯೊಂದು ಬತ್ತಿ ಹೋಗಬೇಕು. ಅಂದರೆ ಫುಲ್ ಗಟ್ಟಿಯಾಗಿ ಪಾಕ ರೀತಿ ಬರಬೇಕು. ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡಬೇಕು. ಮಾಡುವ ವಿಧಾನ ತುಂಬ ಸುಲಭ. ನಾವು ಸ್ಟವ್ ಉರಿಯಲ್ಲಿ, ದೊಡ್ಡ ಉರಿಯಲ್ಲೇ ಇದನ್ನು ರೆಡಿ ಮಾಡಿಕೊಳ್ಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸುಮಾರು ಒಂದು 1/4 ಗಂಟೆಗಳ ಕಾಲ ಬೇಕಾಗುತ್ತೆ. ಈ ರಸ ನೀಟಾಗಿ ಬತ್ತಿ ಹೋಗೋಕ್ಕೆ. ನೋಡಿ, ಈಗ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಈಗ ನೋಡಿ ಇಷ್ಟು ಗಟ್ಟಿಯಾಗಿದೆ. ಈ ರೀತಿ ನೋಡ್ಕೊಂಡು ಸ್ಟವ್ ಉರಿಯನ್ನು ದೊಡ್ಡ ಉರಿಯಲ್ಲೇ ಇಟ್ಕೊಂಡು ಕೈ ಆಡಿಸ್ತಾನೆ ಇರಬೇಕು. ಈಗ ನೋಡಿ ಒಂದು ಹದವಾಗಿ ಬಂದಿದೆ. ಈ ರೀತಿ ಇನ್ನೊಂದು ಸ್ವಲ್ಪ ನೀರಿನ ಕಂಟೆಂಟ್ ಇದೆ. ನಂತರ ಹೀಗಾಗುತ್ತೆ ನೋಡಿ. 1/4 ಗಂಟೆ ಆದಮೇಲೆ ಈ ರೀತಿ ಜೆಲ್ಲಿ ಟೈಪು, ಜಾಮ್ ಟೈಪ್ ಬರುತ್ತೆ. ಈಗ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ. ಯಾವುದೇ ಆದ ಬೇಕ್ರಿಗಳು, ಯಾವುದೇ ಆದ ಸ್ವೀಟ್ ಅಂಗಡಿಗಳಲ್ಲೂ ಕೂಡ ಈ ಒಂದು ಸ್ವೀಟ್ ನಿಮಗೆ ಸಿಗುವುದಿಲ್ಲ. ತುಂಬ ಸುಲಭದ ವಿಧಾನ, ತುಂಬ ನ್ಯಾಚುರಲ್ ಆಗಿ ಕಲರ್ ಬಂದಿದೆ. ಎಷ್ಟು ಚೆನ್ನಾಗಿ ರುಚಿ ಇರುತ್ತೆ ಅಂದರೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಮತ್ತು ಇದು 3ರಿಂದ 4 ತಿಂಗಳಿಟ್ಟರೂ ಕೂಡ ಕೆಡುವುದಿಲ್ಲ. ನೀವು ಜಾಸ್ತಿ ಹಣ್ಣು ತಂದು ಈ ಒಂದು ರೀತಿಯಲ್ಲಿ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ಬೋದು. ಯಾವಾಗ ಬೇಕು ನಿಮಗೆ, ಯಾವಾಗ ಮಾವಿನ ಹಣ್ಣಿನ ಸ್ವೀಟ್ ತಿನ್ನಬೇಕು ಅನಿಸಿದಾಗೆಲ್ಲ ನೀವು ಒಂದು ಬೌಲಲ್ಲಿ ಹಾಕಿ ತಿನ್ಬೋದು. ಅಷ್ಟೊಂದು ರುಚಿಯಾಗಿರುತ್ತೆ. ದೋಸೆಗೆ, ಚಪಾತಿಗೆ ಜಾಮ್ ಟೈಪ್ ಮಕ್ಕಳಿಗೆ ಹಾಕ್ಕೊಡ್ಬೋದು. ತುಂಬ ರುಚಿಕರವಾಗಿರುತ್ತೆ ಈ ನ್ಯಾಚುರಲ್ ಆಗಿರುವ ಮಾವಿನ ಹಣ್ಣಿನ ಚಿಗಳಿ ಅಂತ ಹೇಳ್ತೀವಿ. ನೀವು ಬೇಕಿದ್ರೆ ಇದಕ್ಕೆ ಜಾಮ್ ಅಂತಲೂ ಹೇಳ್ಬೋದು. ಈಗ ನಾನು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ತಿಂತಾ ಇದ್ದರೆ ಮಸ್ತಾಗಿರುತ್ತೆ. ಈ ಒಂದು ರುಚಿ ನೀವು ಜನ್ಮದಲ್ಲಿ ತಿಂದಿರೋದಿಲ್ಲ. ಮಿಸ್ ಮಾಡದೆ ಇವತ್ತಿನ ವಿಡಿಯೋನ ನಾವು ಮಾಡಿರೋ ವಿಧಾನದಲ್ಲೇ ಈ ಒಂದು ಚಿಗಳಿಯನ್ನು ಮಾಡಿ ನೋಡಿ. ಸಖತ್ತಾಗಿರುತ್ತೆ. ನೀವು ಮತ್ತೆ ಮಾಡಿ ತಿಂತೀರಾ. ಹಣ್ಣಿನ ಸೀಸನ್ ಮುಗಿಯೋದ್ರೊಳಗಾಗಿ 1-2 kg ಹಣ್ಣಲ್ಲಿ ಈ ಒಂದು ಸ್ವೀಟನ್ನು ರೆಡಿ ಮಾಡಿ ಬಾಕ್ಸಲ್ಲಿ ಹಾಕಿ ಇಡ್ಬೋದು. ಇವತ್ತಿನ ಡಿಫ್ರೆಂಟ್ ಆಗಿರುವ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆಯ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದ.